ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತಿನ ಈ ಒಂದು ವಿಡಿಯೋದ ಮಾಹಿತಿ ಏನಂದರೆ, ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ 2026-27ನೇ ಸಾಲಿನ ಬೆಳೆ ವಿಮೆ ಯೋಜನೆಯಡಿ ನೀವೇನಾದರೂ ಈ ವರ್ಷದ ಸಾಲಿನ ಬೆಳೆ ವಿಮೆ ಮಾಡಿಸಿದ್ರೆ ಹಾಗೇನೆ ಮಾಡಿಸ್ಬೇಕು ಅಂದ್ಕೊಂಡಿದ್ರೆ ಅಂಥ ರೈತರುಗಳು ಈ ಒಂದು ವಿಡಿಯೋನ ನೋಡಿ. ಹಾಗೇನೆ ಈ ಒಂದು ಇನ್ಶೂರೆನ್ಸ್ ಮಾಡಿಸ್ಬೇಕು ಅಂದರೆ ನೀವು 100 ಬಾರಿ ಯೋಚನೆ ಮಾಡಿ ಇನ್ಶೂರೆನ್ಸ್ನ ಮಾಡಿಸ್ಬೇಕಾಗ್ತದೆ. ಇನ್ಶೂರೆನ್ಸ್ ಕಟ್ತೋರಿಗೆಲ್ಲ ಅಮೌಂಟ್ ಬರಲ್ಲ. ನೀವು ಮೊದಲೇ ಕೂಡ ಕೇಳಿದ್ರಿ, ಬೆಳೆ ನಷ್ಟ ಆದರೂ ಕೂಡ ಕೆಲವ್ರಿಗೆ ಅಮೌಂಟ್ ಬಂದಿರಲ್ಲ ವಿವಿಧ ಕಾರಣಗಳಿಂದಾಗಿ. ಬಟ್ ಈಗ ಇನ್ಶೂರೆನ್ಸ್ ಕಂಪ್ನಿಗಳು ಒಂದು ಹೊಸ ಕಾನೂನು ಅಥವಾ ಕಾಯ್ದೆನ ತಂದಿದ್ದಾರೆ. ಏನಂದರೆ, ಲೋನಿ ಮತ್ತು ನಾನ್ ಲೋನಿ ಅಂದರೆ ಸಾಲಗಾರರು ಮತ್ತು ಸಾಲಗಾರರು ಅಲ್ಲದವರು, ನೀವು ಒಂದು ವೇಳೆ ಯಾವುದೇ ಬ್ಯಾಂಕ್ನಲ್ಲಿ ಸಾಲನ ತೆಗೆದಿಲ್ಲ ಅಂದರೆ ಅಂಥವರು, ಹಾಗೆ ನಿಮ್ಮ ಗ್ರಾಮ ಒನ್ ಸೆಂಟರ್ಗಳು, ಕರ್ನಾಟಕ ಸೆಂಟರ್ಗಳಲ್ಲಿ ಹೋಗಿ ನೀವು ಈ ಒಂದು ಪೇಮೆಂಟ್ನ ಮಾಡ್ಬೋದು. ಆದರೆ ನೀವು ಒಂದು ವೇಳೆ ಸಾಲಗಾರರಾಗಿದ್ದರೆ ನೀವು ಸಾಲ ಪಡೆದಂಥ ಬ್ಯಾಂಕ್ ಒಳಗೆ ಹೋಗಿ ಈ ಒಂದು ಇನ್ಶೂರೆನ್ಸ್ನ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆಗೆ ನೀವು ಈ ಒಂದು ಫಾರಮ್ನ ತುಂಬಬೇಕಾಗ್ತದೆ. ಹಾಗೆಯೇ ಸ್ನೇಹಿತರೆ, ತುಂಬ ಜನರಿಗೆ ಏನಂದರೆ, ನೀವು ಸಾಲಗಾರರಾಗಿದ್ರೂ ಸಾಲಗಾರರಲ್ಲ ಅಂತ ಏನಾದರೂ ನೀವು ಫಾರಮ್ಮ ಫಿಲಪ್ ಮಾಡಿ ಕೊಟ್ಟು ನೀವು ಏನಾದರೂ ಇನ್ಶೂರೆನ್ಸ್ ತುಂಬಿದರೆ ಅಂಥವ್ರಿಗೆ ನಿಮ್ಮ ಪಹಣಿಲಿ ಕಂಡುಬರುತ್ತೆ. ಅದು ನಿಮ್ಮ FID ಮುಖಾಂತರ ಸರ್ಚ್ ಮಾಡಿ ನೋಡಿದಾಗ ನಿಮ್ಮದು ಯಾವ ಬ್ಯಾಂಕಲ್ಲಿ ಸಾಲ ಇದೆ ಅಂತ ಆ ಒಂದು ಇನ್ಶೂರೆನ್ಸ್ ಮಾಡಿರ್ತಾರಲ್ಲ ಕಂಪ್ನಿ, ತುಂಬ ಕಂಪ್ನಿಗಳಿವೆ. ಟಾಟಾ ಇನ್ಶೂರೆನ್ಸು, ಇಂಡಸ್ಲ್ಯಾಂಡ್ ಇನ್ಶೂರೆನ್ಸು, ಹಾಗೆಯೇ SBI ಇನ್ಶೂರೆನ್ಸ್ ಅಂತ ಇರುತ್ತೆ. ಪರ್ಟಿಕ್ಯುಲರ್ ಆಗಿ ಆ ಜಿಲ್ಲೆಗಳಿಗೆ ಒಂದೊಂದು ಇನ್ಶೂರೆನ್ಸ್ ಕಂಪ್ನಿಗಳು ಇನ್ಶೂರೆನ್ಸ್ನ ಮಾಡ್ತಾರೆ. ಆ ಕಂಪ್ನಿಗಳು ನಿಮ್ಮ ಇನ್ಶೂರೆನ್ಸ್ ಹಣನ ಬರ್ದಂಗೆ ರಿಜೆಕ್ಟ್ ಮಾಡ್ಬೋದು. ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋನ ಸ್ಕಿಪ್ ಮಾಡ್ದಾಗ ನೋಡಿ. ಸಾಧ್ಯವಾದರೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರದ ಉಪಯುಕ್ತ ಮಾಹಿತಿಗಳು ಮುಂದೆ ನಿಮಗೆ ಸಿಗ್ತವೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಇಲ್ಲಿ ನಾನೊಂದು ಅಧಿಸೂಚನೆ ನಿಮಗೆ ತೋರಿಸ್ತಾ ಇದ್ದೀನಿ. ಈ ಮೂಲಕ ನಾನು ಸ್ವಯಂ ಘೋಷಿಸುವುದೇನೆಂದರೆ, ಪ್ರಸ್ತುತ 2026-27ನೇ ಸಾಲಿನ ಮುಂಗಾರು ಖಾರಿಫ್ ಹಂಗಾಮಿಗೆ ಸಂಬಂಧಿಸಿದಂತೆ ಡ್ಯಾಶ್ ಅಂದರೆ ಯಾವ ಬೆಳೆಗೆ ಮತ್ತು ಯಾವ ಸರ್ವೆ ನಂಬರ್ನಲ್ಲಿ ಯಾವುದೇ KCC ಕೃಷಿ ಸಾಲವನ್ನು ನಾನು ಯಾವುದೇ ವಾಣಿಜ್ಯ ಬ್ಯಾಂಕು, ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ಗಳು ಅಥವಾ ಸಹಕಾರಿ ಬ್ಯಾಂಕಿನಿಂದ ಸಾಲ ಪಡೆದಿಲ್ಲವೆಂದು ದೃಢೀಕರಿಸ್ತೀನಿ ಅಂತೇಳಿ ಈ ರೀತಿಯಾದಂಥ ಒಂದು ದೃಢೀಕರಣ ಪತ್ರಕ್ಕೆ ನೀವು ಕೆಳಗಡೆ ಬಂದು ಸಿಗ್ನೇಚರ್ ಮಾಡಿ ನಿಮ್ಮ CSC ಗ್ರಾಮ ಒನ್ ಸೆಂಟ್ರಲ್ಲಿ ನೀವು ಒಂದು ವೇಳೆ ಇನ್ಶೂರೆನ್ಸ್ ಮಾಡ್ತಾಯಿದ್ರೆ ಅವ್ರಿಗೆ ಇದನ್ನು ಕೊಟ್ಟು ಹಾಕಬೇಕಾಗ್ತದೆ. ನಾನು ಅದನ್ನು ಕೊಡ್ತೀನಿ. ಈ ಒಂದು ಫಾರಮ್ನ CSC ಲಾಗಿನಲ್ಲಿ ಮಾಡಿದಾಗ ಅಲ್ಲಿ ಅಪ್ಲೋಡ್ ಮಾಡಲಿಕ್ಕೆ ಏನಾದ್ರು ಕೇಳುತ್ತಾ ಅಂತ, ಖಂಡಿತವಾಗಿಯೂ ಅಲ್ಲಿ ಅಪ್ಲೋಡ್ ಮಾಡಲಿಕ್ಕೆ ಕೇಳಲ್ಲ. ಬಟ್ ಅಲ್ಲಿ ನೀವು ಆಪ್ಷನ್ ಸೆಲೆಕ್ಟ್ ಮಾಡ್ಕೋತಿರಲ್ಲ, ಅಲ್ಲಿ ನಾವು ಸಾಲಗಾರರಲ್ಲ ಅಂತಲೇ ಆಪ್ಷನ್ ಮಾಡಿದ್ರೆ ಮಾತ್ರ ನೀವು CSC ಸೆಂಟ್ರ್ಗಳಲ್ಲಿ ಇನ್ಶೂರೆನ್ಸ್ ಮಾಡ್ಬೋದು. ಒಂದು ವೇಳೆ ನಾವು ಸಾಲಗಾರರು ಅಂತ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ನೀವು ಅಪ್ಲಿಕೇಶನ್ ಹಾಕ್ತೀನಿ ಅಂದರೆ ಅಲ್ಲಿ ಅಪ್ಲಿಕೇಶನ್ ಅದು ಎನೇಬಲ್ ಮಾಡಿಲ್ಲ, ಅಂದರೆ ಡಿಸೇಬಲ್ ಮಾಡಿದ್ದಾರೆ. ಆ ಒಂದು ಆಪ್ಷನಲ್ಲಿ ನೀವು ಅರ್ಜಿ ಹಾಕ್ಲಿಕ್ಕೆ ಆಗಲ್ಲ. ಇದು ವಿಮಾ ಕಂಪನಿಗಳ ಒಂದು ಕಳ್ಳಾಟ ಅಂತ ಹೇಳ್ಬೋದು. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಅಮೌಂಟ್ನ ಕೊಡುತ್ತೆ, ರೈತರು ಕೊಡೋಕ್ಕೆ ಇವರು ಮೀನಮೇಷ ಎಣಿಸ್ತಾ ಇದ್ದಾರೆ. ಸಾಲಗಾರರು ಅಲ್ಲದೆ ಇದ್ದವ್ರನ್ನ ನಾವು ಹುಡುಕೊಂಡು ಬರಬೇಕಾಗ್ತದೆ. ಅಂಥ ರೈತರುಗಳು ಯಾವ ರೀತಿ ಈ ಒಂದು ಇನ್ಶೂರೆನ್ಸ್ನ ಮಾಡಿಸ್ಕೊಳ್ಳೋದಂತ ಯಾರು ಕೂಡ ಕ್ಲಾರಿಫಿಕೇಶನ್ ಕೊಡ್ತಾ ಇಲ್ಲ. ಕೇವಲ ಅಧಿಕಾರಿಗಳು ಹೇಳ್ತಾ ಇರೋದೇನು, ನೀವು ಕ್ರಾಪ್ ಇನ್ಶೂರೆನ್ಸ್ನ ಕಟ್ಟಿ, ನೀವು ಗ್ರಾಮ ಒನ್ನಲ್ಲಿ ಕಟ್ಟಿ, ಕೃಷಿ ಇಲಾಖೆಗೆ ಹೋಗಿ ಕಟ್ಟಿ, ಬ್ಯಾಂಕ್ಗಳಲ್ಲಿ ಹೋಗಿ ಕಟ್ಟಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಎಲ್ಲಿಯೂ ಕೂಡ ಈ ರೀತಿಯಾದಂಥ ಒಂದು ಸರಿಯಾದ ಮಾಹಿತಿ ಸಿಗ್ತಾ ಇಲ್ಲ. ಇಲ್ಲಿ ಇನ್ಶೂರೆನ್ಸ್ ಕಂಪ್ನಿಗಳು ತಮಗೆ ಅನುಕೂಲಕ್ಕೆ ತಕ್ಕಂತೆ ಈ ಒಂದು ದೃಢೀಕರಣ ಪತ್ರನ ಅಪ್ಲೋಡ್ ಮಾಡೋ ಮುಖಾಂತರ ತುಂಬ ಜನರಿಗೆ ಗೊತ್ತಿಲ್ಲದೇ ಇನ್ಶೂರೆನ್ಸ್ ಕಟ್ಟತಕ್ಕಂಥ ರೈತರುಗಳ ದುಡ್ಡಿಗೆ ದೋಖಾಗದಂತೂ ಗ್ಯಾರಂಟಿ. ನೀವು ಇನ್ಶೂರೆನ್ಸ್ ಕಟ್ಟೋಕ್ಕಿಂತ ಮೊದಲು 100 ಬಾರಿ ಯೋಚನೆ ಮಾಡಿ ಅಂತ ಅದಕ್ಕೆ ನಾನು ಮೊದಲು ಹೇಳಿದ್ದು. ಯಾಕಂದರೆ ನೀವು CSC ಸೆಂಟ್ರ್ಗಳಲ್ಲಿ ಅಪ್ಲೈ ಮಾಡ್ತೀನಿ ಅಂದರೆ ನಾನೇ ಕೂಡ ತುಂಬ ಜನರಿಗೆ ಅಪ್ಲೈ ಮಾಡ್ಕೊಟ್ಟಿದ್ದೀನಿ. ಅಲ್ಲಿ ಏನಾಗಿದೆ ಅಂದರೆ, ಸಾಲಗಾರರಾಗಿದ್ದರೂ ನಾವು ಸಾಲಗಾರರಲ್ಲ ಅಂಥೇಳಿ ಆ ಒಂದು ಅರ್ಜಿನ ಹಾಕ್ತು ಅಂದರೆ ಆ ಅರ್ಜಿ ಅಕ್ಸೆಪ್ಟ್ ಆಗುತ್ತೆ. ಅಂದರೆ ಇನ್ಶೂರೆನ್ಸ್ ಕಟ್ಬೋದು, ಅಮೌಂಟು ಕೂಡ ಪೇಯ್ಡ್ ಆಗುತ್ತೆ. ಮುಂದೆ ನಿಮಗೆ ಇನ್ಶೂರೆನ್ಸ್ ಕ್ಲೇಮ್ ಆಗೋ ಸಂದರ್ಭದಲ್ಲಿ ಈ ಒಂದು ಇನ್ಶೂರೆನ್ಸ್ ಕಂಪ್ನಿಗಳು ಏನು ಮಾಡ್ತವೆ ಅಂದರೆ, ನೀವು ಸಾಲಗಾರರು, ಅದರಿಂದ ನಿಮಗೆ ಇನ್ಶೂರೆನ್ಸ್ ಕ್ಲೇಮ್ ಆಗಲ್ಲ, ನೀವು ಅವಾಗ ಕಟ್ಟಬೇಕಾದಾಗ ಯಾವುದೇ ದೃಢೀಕರಣ ಪತ್ರನ ಅಪ್ಲೋಡ್ ಮಾಡಿಲ್ಲ, ಅದರಿಂದ ನಿಮಗೆ ನಿಮ್ಮ ಈ ಒಂದು ಇನ್ಶೂರೆನ್ಸು ನಿಮಗೆ ರಿಜೆಕ್ಟ್ ಆಗುತ್ತೆ ಅಂಥೇಳಿ ಸಮಜಾಯಿಸಿನ ಕೊಡೋ ಚಾನ್ಸಸ್ಸು ತುಂಬ ಇರುತ್ತೆ. ಬಟ್ ಇಲ್ಲಿ ಸಾಲಗಾರರು ಅಲ್ಲದೇ ಇದ್ದವರು ರೈತರುಗಳು ಮಾತ್ರ ಈ ಒಂದು ಆರಾಮಾಗಿ ಈ ಒಂದು ಸಂರಕ್ಷಣೆ ಅಂದರೆ ಬೆಳೆಗೆ ಸಂರಕ್ಷಣೆಗಾಗಿ ಬೆಳೆ ವಿಮೆನ ಕಟ್ಕೋಬಹುದು. ಸ್ನೇಹಿತರೆ, ಇದು ತುಂಬ ಜನರಿಗೆ ಮಾಹಿತಿ ಗೊತ್ತಿಲ್ಲ, ಅದಕ್ಕೋಸ್ಕರ ಈ ಒಂದು ವಿಡಿಯೋನ ಮಾಡಿದ್ದೀನಿ. ಇಲ್ಲಿ ನಾನು ನಿಮಗೆ ಲೈವ್ ಆಗಿ ಕೂಡ ತೋರಿಸ್ತಾ ಇದ್ದೀನಿ. ನಾನು CSC ಸೆಂಟರ್ ಇರೋದ್ರಿಂದ ನಮ್ಮ ಲಾಗಿನಲ್ಲಿ ಲಾಗಿನ್ ಆಗುತ್ತೆ. ಲಾಗಿನ್ ಆದ ನಂತರ ಇನ್ಶೂರೆನ್ಸ್ ಕಟ್ಲಿಕ್ಕೆ ಹೋದಾಗ ಅಲ್ಲಿ ಕೇಳುತ್ತೆ 26-27ನೇ ಸಾಲಿನಲ್ಲಿ ಸಾಲ ಗ್ರಾಹಕ, ಸಾಲ ರಹಿತ ಗ್ರಾಹಕ ಅಂದರೆ ಯಾವ್ರಿಗೆ ಸಾಲ ಇಲ್ಲ ಅವ್ರಿಗೆ ಆಪ್ಷನ್ ಆಟೋಮೆಟಿಕ್ಕಾಗಿ ಅಲ್ಲಿ ಸೆಲೆಕ್ಟ್ ಆಗಿರುತ್ತೆ. ಹಾಗೆಯೇ ಸಾಲ ಇದ್ದಂಥ ಗ್ರಾಹಕರಿಗೆ ಅಲ್ಲಿ ನೀವು ಟಿಕ್ ಮಾಡಿದ್ರು ಕೂಡ ಅದು ಆಪ್ಷನ್ ತೊಗೊಳ್ಳಲ್ಲ. ಹಾಗೆಯೇ ಸಾಲದ ಮೊತ್ತ ಅಂತ ಒಂದು ಆಪ್ಷನ್ ಬರುತ್ತೆ, ಅಲ್ಲಿ 0 ಅಂತ ಇರಬೇಕು. ಅಂಥವರು ಯಾರು ಸಾಲ ತೊಗೊಂಡಿಲ್ಲ ಅಂಥವರು ಈ ಒಂದು CSC ಲಾಗಿನ್ಗಳಲ್ಲಿ ಇನ್ಶೂರೆನ್ಸ್ನ ಕಟ್ಬೋದು. ಒಂದು ವೇಳೆ ನಿಮಗೆ ಸಾಲ ಇದ್ದು ನೀವು ಇನ್ಶೂರೆನ್ಸ್ ಕಟ್ಟಿದರೆ ನಿಮ್ಮ ಇನ್ಶೂರೆನ್ಸು ಖಂಡಿತ ಇಲ್ಲಿ ಪೇಯ್ಡ್ ಆಗುತ್ತೆ, ನಿಮಗೆ ರೆಸಿಪ್ಟ್ ಕೂಡ ಬರುತ್ತೆ. ಬಟ್ ಆದರೆ ಮುಂದೆ ಇನ್ಶೂರೆನ್ಸ್ ಕಂಪ್ನಿಗಳು ನಿಮ್ಮ ಇನ್ಶೂರೆನ್ಸ್ ಹಣಕ್ಕೋಸ್ಕರ ಅವರು ತಡೆ ಹಿಡಿಬೋದು ಅಥವಾ ನಿಮ್ಮ ರದ್ದತಿನೂ ಕೂಡ ಮಾಡ್ಬೋದು ನಿಮ್ಮ ಇನ್ಶೂರೆನ್ಸ್ನ. ಆ ರೀತಿ ರೈಟ್ಸು ಅವರು ಕೊಟ್ಟಿರುತ್ತೆ, ಆ ರೀತಿ ಮುಚ್ಚಳಿಕೆನ ಕೂಡ ಬರ್ಸ್ಕೊತಾ ಇದ್ದಾರೆ. ಮುಂದೆ ನಾನು ಅದನ್ನು ಕೂಡ ತೋರಿಸ್ತೀನಿ, ಯಾವ ರೀತಿ ರೈಟ್ಸ್ ಅವ್ರಿಗೆ ಬರುತ್ತೆ ಅನ್ನೋದನ್ನ ಮುಂದೆ ಓದ್ಕೊಂಡು ಹೋಗ್ತೀನಿ. ಜಾಗರೂಕತೆಯಿಂದ ನೀವು ಅದನ್ನು ಕೇಳಿಸ್ಕೋಬೇಕು. ಮುಂದುವರಿದು ಮೇಲ್ಕಂಡ ಹಂಗಾಮು ಮತ್ತು ಸಾಲಿಗೆ ಸಂಬಂಧಿಸಿದಂತೆ ನೋಂದಣಿ ಮಾಡಿದ ಬೆಳೆಗೆ ಯಾವುದೇ KCC ಕೃಷಿ ಸಾಲವನ್ನು
ಪಡೆದಿರುವುದು ಕಂಡು ಬಂದಲ್ಲಿ ಅಥವಾ ಸಾಬೀತಾದಲ್ಲಿ ಭಾರತ ಸರ್ಕಾರ ಅಥವಾ ರಾಜ್ಯ ಸರ್ಕಾರ ಅಥವಾ ಅನುಷ್ಠಾನಗೊಳಿಸಿದ ವಿಮೆ ಸಂಸ್ಥೆಯು ನನ್ನ ಅರ್ಜಿಯನ್ನು ತಿರಸ್ಕರಿಸುವುದು, ಪಾಲಿಸಿಯನ್ನು ರದ್ದುಪಡಿಸುವುದು ಅಥವಾ ಯಾವುದೇ ಪ್ರಯೋಜನಗಳನ್ನು ತಡೆಹಿಡಿಯುವ ಪೂರ್ಣಾಧಿಕಾರವನ್ನು ನಾನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡು ಒಪ್ಪಿಕೊಂಡಿರುತ್ತೀನಿ. ಅಂದರೆ ನನ್ನ ಅರ್ಜಿ ಯಾವಾಗ ಬೇಕಾದ್ರೂ ಯಾರು ಬೇಕಾದ್ರೂ ತಡೆ ಹಿಡಿಬೋದು. ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ಒಂದು ವೇಳೆ ಇನ್ಶೂರೆನ್ಸ್ ಕಂಪ್ನಿಗಳೇ ಆಗಿರ್ಬೋದು, ತಡೆ ಹಿಡಿಬೋದು. ಇದಕ್ಕೆ ನನ್ನ ಆಕ್ಷೇಪಣೆ ಇಲ್ಲ ಅಂತೇಳಿ ನೀವು ಕೆಳಗಡೆ ಸಿಗ್ನೇಚರ್ ಮಾಡಿ ಈ ಒಂದು ಫಾರಮ್ನ ಕೊಡಬೇಕಾಗ್ತದೆ. ಇದು ವೆರಿ ಇಂಪಾರ್ಟೆಂಟಾಗಿ ತುಂಬ ಜನರುಗಳು ಗೊತ್ತಿಲ್ಲ. ಇನ್ಶೂರೆನ್ಸ್ ಮಾಡಿದ ತಕ್ಷಣ ನಿಮಗೆ ಇನ್ಶೂರೆನ್ಸ್ ಹಣ ಬರ್ತದೆ ಅಂತ ನೀವು ಕಾಯ್ಕೊಂಡು ಕೂತಿರ್ತೀರಿ. ಬಟ್ ಅಲ್ಲಿ ಇನ್ಶೂರೆನ್ಸ್ ಕಂಪ್ನಿಯವನು ಯಾವುದೇ ಥರದ ಕ್ಲೈಮ್ ಮಾಡಲ್ಲ. ಈ ಕಾರಣದಿಂದಲೂ ಕೂಡ ನಿಮ್ಮ ಇನ್ಶೂರೆನ್ಸ್ ಹಣ ನೀವು ಕಟ್ಟಂಥದ್ದು ಪೋಲ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಇದರಿಂದ ಯಾರಿಗೆ ಲಾಭ ಅಂದರೆ ಯಾರು ಇನ್ಶೂರೆನ್ಸ್ ಕಂಪ್ನಿಗಳನ್ನ ನಡೆಸ್ತಾರೆ ಅವ್ರಿಗೆ ಲಾಭ ಹೊರತು ರೈತನಿಗೆ ₹1 ಲಾಭ ಇಲ್ಲ. ನಿಮ್ಮ ಜೇಬು ಖಾಲಿಯಾಗೋದಂತೂ ನಿಜ. ಸ್ನೇಹಿತರು, ನಾನು ಹೇಳಿದಂಥ ಮಾಹಿತಿ ಇತ್ತೀಚೆಗೆ ಇಷ್ಟು ಬಂದಿರತಕ್ಕಂಥದ್ದು. ಒಂದು ವೇಳೆ ಮುಂದೆ ಇದನ್ನು ಸರ್ಕಾರಗಳು ಗಮನಕ್ಕೆ ಬಂದು ಅವರು ಇದನ್ನು ಕ್ಯಾನ್ಸಲ್ ಮಾಡಿ ಪ್ರತಿಯೊಬ್ಬ ಇನ್ಶೂರೆನ್ಸ್ ಕಟ್ಟಿರೋರಿಗೂ ಕೂಡ ಇನ್ಶೂರೆನ್ಸ್ ಹಣ ಬರತಕ್ಕಂಥದ್ದನ್ನ ಮಾಡೋ ಜವಾಬ್ದಾರಿ ಅವ್ರ ಮೇಲೆ ಇರುತ್ತೆ ಅಂತ ಭಾವಿಸ್ಕೊತೀನಿ. ನೀವು ಇದೇ ತಿಂಗಳು 31 ಕೊನೆ ದಿನಾಂಕ ಆಗಿರೋದ್ರಿಂದ ಈ ಮುಂಗಾರು ಹಂಗಾಮಿನಲ್ಲಿ ಬಹುತೇಕ ಕರ್ನಾಟಕದಾದ್ಯಂತ ಎಲ್ಲ ಕಡೆಯಲ್ಲೂ ಕೂಡ ಈ ವರ್ಷ ಬರದ ಛಾಯೆ ಆವರಿಸುವ ಆತಂಕ ಇದೆ. ಅದರಿಂದ ಪ್ರತಿಯೊಬ್ಬರು ಕೂಡ ಇನ್ಶೂರೆನ್ಸ್ನ ಧೈರ್ಯ ಮಾಡಿ ಕಟ್ಕೊಳ್ಳಿ. ತದನಂತರ ಮುಂದಿನ ಪ್ರೊಸೀಜರ್ ನಾವು ಏನಾದ್ರು ಅಪ್ಡೇಟ್ ಬಂದರು ಅಂದರೆ ನಿಮಗೆ ತಿಳಿಸ್ಕೊಡ್ತೀನಿ. ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟು ಹೇಳಿ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ.